ಶಿಕ್ಷಣವನ್ನು ಕೊಡಲಾಗುತ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 137 ದೇಶಗಳಲ್ಲಿ ಸೇವೆ ಮಾಡುತ್ತದೆ. 8,500 ಸೇವಾ ಕೇಂದ್ರಗಳಿದ್ದಾವೆ. 9 ಲಕ್ಷ ಜನ ಇಲ್ಲಿ ಕಲಿಸಿಕೊಡ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ಅನುಭವವನ್ನು ಮಾಡ್ತಾ ಇದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. 21 ವಿಂಗ್ಗಳ ಮುಖಾಂತರ ಅಂದರೆ ಮೆಡಿಕಲ್ ವಿಂಗ್, ಜೂರಿಸ್ಟ್ ವಿಂಗ್, ಯೂತ್ ವಿಂಗ್, ಅಡ್ಮಿನಿಸ್ಟ್ರೇಷನ್ ವಿಂಗ್, ಈ ರೀತಿ 21 ವರ್ಗಗಳ ಮುಖಾಂತರ ಆಯಾ ವರ್ಗಗಳಿಗೆ ಅಧ್ಯಾತ್ಮದ ಶಿಕ್ಷಣವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಖಮಯ ಜೀವನ ಹೇಗೆ ಮಾಡಬೇಕು ಅನ್ನುವಂಥ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕೊಡಲಾಗ್ತದೆ. ಇಲ್ಲಿ 7 ದಿನಗಳ ಪಠ್ಯಕ್ರಮಗಳು ಹಾಗೂ ಶಿಬಿರಗಳು, ಕಾನ್ಫರೆನ್ಸ್ಗಳು ಹಾಗೂ ಶಾಲೆ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣ ಹಾಗೂ ಆಫೀಸಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸಸ್, ಈ ರೀತಿ ಭಿನ್ನ ಭಿನ್ನ ರೂಪದ ಕಾರ್ಯಕ್ರಮಗಳನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ವಿಶ್ವದ ಎಲ್ಲ ಆತ್ಮಗಳಿಗೂ ಅಧ್ಯಾತ್ಮದ ಶಿಕ್ಷಣದ ಮಹತ್ವ ಏನು ಅನ್ನೋದನ್ನು ತಿಳಿಸಿ ಅಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಸುಖಮಯ ಆಗ್ತದೆ ಅನ್ನುವಂಥ ಶಿಕ್ಷಣವನ್ನು ಕೊಡುವುದೇ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಆಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಸಂಯುಕ್ತ ರಾಷ್ಟ್ರ ಸಂಘದ ಸರ್ಕಾರೇತರ ಸಲಹಾ ಸದಸ್ಯತ್ವವನ್ನು ಹೊಂದಿದೆ ಹಾಗೂ ಶಾಂತಿ ಪಾರಿತೋಷಕವನ್ನು ಸಂಯುಕ್ತ ರಾಷ್ಟ್ರ ಸಂಘದಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಪಡೆದಿದೆ. ಈ ಒಂದು ಸಮಾಜದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಾಗೂ ವಿಕಾಸದ ಕಾರ್ಯಗಳಲ್ಲಿ ಸದಾ ಈಶ್ವರೀಯ ವಿಶ್ವವಿದ್ಯಾಲಯ ತನ್ನ ಕೈಯನ್ನು ಜೋಡಿಸಿದೆ. ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಕಾರ್ಯವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ ತಿಳಿಸಿಕೊಡೋದೇನು ಅಂದರೆ ನಾನು ಯಾರು, ಎಲ್ಲಿಂದ ಬಂದೆ, ಹೋಗುವುದೆಲ್ಲಿಗೆ, ನಾನು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು, ನಮ್ಮೆಲ್ಲರಿಗೂ ತಂದೆ ಒಬ್ಬನೇ, ಆ ತಂದೆಯ ರೂಪ ಗುಣ ಕರ್ತವ್ಯ ಏನು, ಆ ತಂದೆಯನ್ನು ನೆನಪು ಮಾಡುವಂತಹ ವಿಧಿವಿಧಾನ ಏನು, ಹಾಗೂ ರಾಜಯೋಗದ ಅಭ್ಯಾಸದಿಂದ ಲಾಭ ಏನು, ರಾಜಯೋಗದ ಅಭ್ಯಾಸವನ್ನು ಜೀವನದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಳ್ಳಲಾಗ್ತದೆ. ಹಾಗೂ ಕಾಲಚಕ್ರದ ರಹಸ್ಯ ಏನು, ಸತ್ಯ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ ಈ ಕಾಲಚಕ್ರದಲ್ಲಿ ನಾವು ಹೇಗೆ ತಿರುಗ್ತಾ ಬಂದಿದ್ದೇವೆ, ಹಾಗೂ ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ, ಒಂದು ಧರ್ಮದಿಂದ ಹೇಗೆ ಅನೇಕ ಧರ್ಮಗಳು ಬೆಳೆದಿದ್ದಾವೆ, ಈಗ ಅನೇಕ ಧರ್ಮಗಳು ಸಮಾಪ್ತಿಯಾಗಿ ಪುನಃ ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇರುವಂತಹ ಸುಖಮಯ ಸುಂದರ ಸಂಸಾರದ ನಿರ್ಮಾಣ ಈ ಭೂಮಿಯ ಮೇಲೆ ಆಗಲಿದೆ. ಹಾಗೂ ಮನುಷ್ಯನ 84 ಜನ್ಮಗಳು, ಈ ಒಂದು ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು, ಮಾನವನಿಗೆ ಜನ್ಮಗಳು ಎಷ್ಟು, ಯಾವ ಕರ್ಮವನ್ನು ಮಾಡಿದಾಗ ಎಂತಹ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ, ಈ ಎಲ್ಲ ವಿಚಾರಗಳನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ. 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಮುಪ್ಪಿನವರೆಗೆ ಸಹಜವಾಗಿ ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿವಿಧಾನ, ಅರ್ಥಾತ್ ಮೆಡಿಟೇಷನ್ ಮಾಡುವಂತಹ ವಿಧಿವಿಧಾನವನ್ನು ತಿಳಿಸಿಕೊಳ್ಳಲಾಗ್ತದೆ. ಇವತ್ತಿನ ಜಗತ್ತಿನಲ್ಲಿ ಎಷ್ಟೆಲ್ಲ ನೋಡ್ತಾ ಇದ್ದೀವಿ, ಎಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ, ಎಷ್ಟೆಲ್ಲ ಮನುಷ್ಯ ವಿಕಾಸ ಹೊಂದಿದ್ದಾನೆ, ಅಭಿವೃದ್ಧಿ ಆಗಿದೆ. ಆದರೂ ಕೂಡ ಆಂತರಿಕವಾದಂತಹ ಶಾಂತಿ, ನೆಮ್ಮದಿ, ತೃಪ್ತಿಯನ್ನು ಮನುಷ್ಯ ಕಳ್ಕೊಂಡಿದ್ದಾನೆ, ಹುಡುಕ್ತಾ ಇದ್ದಾನೆ. ಆ ಆಂತರಿಕವಾಗಿರುವಂತಹ ಶಾಂತಿ, ನೆಮ್ಮದಿ, ತೃಪ್ತಿ ಹೊರಗಡೆ ಹುಡುಕಿದ್ರೆ ಸಿಗುವಂಥದ್ದಿಲ್ಲ, ಅದು ನಮ್ಮೊಳಗಡೆನೆ ಇದೆ. ಅದನ್ನು ಅರಿತುಕೊಂಡು ಅಭ್ಯಾಸ ಹೇಗೆ ಮಾಡಬೇಕು ಅನ್ನುವಂಥ ವಿಧಿಯನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸಿಕೊಡ್ತಾ ಇದೆ. ಆದ್ದರಿಂದ ತಾವೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇರುವಂತಹ ಅಧ್ಯಾತ್ಮದ ಶಿಕ್ಷಣವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಸುಖಮಯ ಜೀವನವನ್ನು, ಒತ್ತಡ ಮುಕ್ತ ಜೀವನವನ್ನು, ಶಾಂತಿ, ಪ್ರೀತಿ, ನೆಮ್ಮದಿಯಿಂದ ತುಂಬಿರುವಂಥ ಜೀವನವನ್ನು ಮಾಡುವುದಕ್ಕಾಗಿ ನಾನು ಇವತ್ತಿನ ದಿನ ತಮ್ಮೆಲ್ಲರಿಗೂ ಕರೆಯನ್ನು ಕೊಡ್ತೇನೆ ಹಾಗೂ ಆಮಂತ್ರಣವನ್ನು ಕೊಡ್ತೇನೆ. ಪರಮಾತ್ಮನ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸ್ವಾಗತ, ಸುಸ್ವಾಗತ. ಈಗ ನಾನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮಾನ್ N.V. ವಿಜಯ್ ಅಣ್ಣವರು, ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ತಮಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ.
ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಹುಡಿಯೇ ಭಸ್ಮವು ಹುಲ್ಲೆ ಪತ್ರಿಯು ಜಗವಿದೆಲ್ಲವ ಜಂಗಮ ಅಂತ ಹೇಳ್ತೇವೆ. ಆ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಈ ಒಂದು ಸಸಿಗೆ ನೀರುಣಿಸುವ ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂತಹ ಸರ್ವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ವಿಜಯ್ ಅಣ್ಣವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ತಮ್ಮ ಉದ್ಘಾಟನಾ ನುಡಿಯನ್ನು ಸರ್ವರಿಗೆ ಇಡಬೇಕು ಅಂತ ಕೇಳ್ಕೊಳ್ತೇನೆ. ಅತಿಥಿಗಳಾದ ಬಸಪ್ಪನವರು ಮತ್ತು ಇಲ್ಲಿನಲ್ಲಿರುವ ಎಲ್ಲ ಹಿರಿಯರು ಮತ್ತು ಈಶ್ವರಿ ಸಂಸ್ಥೆಗೆ ಎಲ್ಲರಿಗೂ ನಮಸ್ಕಾರ. ಈ ಇನ್ವಿಟೇಷನಲ್ಲೇ ಹೇಳಿದರೆ ಹಸಿರು ಉಸಿರು ಉಸಿರು ಹಸಿರು ಅಂತ ಬರೀ ಅದೊಂದು ಪ್ರಾಬ್ನೇ ಓದಿದ್ರೆ ನಮಗೆ ಏಕೆ ನಾವು ಪರಿಸರವನ್ನು ಉಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಈ ನಾವು ಬರೀ ಒಂದು ಗಿಡ ನೆಡೋದ್ರಿಂದ ನಮ್ಮ ಪರಿಸರವನ್ನು ಉಳಿಸಲಿಕ್ಕೆ ಆಗುವುದಿಲ್ಲ. ನಮ್ಮ ಪ್ರಯತ್ನ ನಾವು ದಿನನಿತ್ಯ ಮಾಡಬೇಕು. ಈಗ ನಮ್ಗೆ ತಿಳಿದಿರೋ ಹಾಗೆ ಸಿಚುವೇಶನ್ ಹೇಗಾಗಿದೆ ಅಂದರೆ ನಾವು ಉಸಿರಾಡುವ ಗಾಳಿ, ತಿನ್ನುವ ಆಹಾರ ಎಲ್ಲದರಲ್ಲೂ ಪೊಲ್ಯೂಷನ್ ಅಂದರೆ ಕಲುಷಿತವಾಗಿದೆ. ಇದರಿಂದ ಯಾಕೆ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಮನುಷ್ಯರಿಗೆ ತೊಂದರೆ ಆಗ್ತದೆ. ಅದನ್ನು ನಾವು ಎಲ್ಲ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಆ ಪ್ರಯತ್ನ ಸಾಕಷ್ಟು ಇಲ್ಲ. ನೀವು ಮೌಂಟ್ ಎವರೆಸ್ಟ್ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲೂ ಸಹ ಪ್ಲಾಸ್ಟಿಕ್ ಬಾಟಲ್ ಬಿದ್ದಿದೆ. ಓಷನ್ ಮಧ್ಯದಲ್ಲಿ ಹೋದರೆ ಅಲ್ಲೂ ಸಹ ಪ್ಲಾಸ್ಟಿಕ್ ಬಾಟಲ್ ಬಿದ್ದಿದೆ. ಅಂದರೆ ಎಷ್ಟು ಮಟ್ಟಿಗೆ ನಾವು ಭೂಮಿಯನ್ನು ಕಲುಷಿತಗೊಳಿಸಿದ್ದೀವಿ. ಸೊ ಅದರಿಂದ ನಮ್ಮ ಪ್ರಯತ್ನ ನಾವು ಮಾಡೋಣ, ಆದಷ್ಟು ನಮ್ಮ ಪರಿಸರನ ಉಳಿಸೋಣ ಮತ್ತು ಬೆಳೆಸೋಣ ಅಂತ ಹೇಳ್ತಾ ಈ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಅಣ್ಣವರಿಗೆ ನಿನ್ನೆ ನಾವು ಹೋಗಿ ಅಣ್ಣವರೇ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಪ್ರೀತಿಯಿಂದ ಒಪ್ಕೊಂಡು ಪ್ರೀತಿಯಿಂದ ಭಗವಂತನ ತಮ್ಮ ಮನೆಗೆ ತಾವು ಬಂದಿದ್ದಕ್ಕೆ ಹಾಗೂ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿರುವುದಕ್ಕೆ ಅಣ್ಣವರಿಗೆ ಅನಂತ ಧನ್ಯವಾದಗಳನ್ನು. ಇವತ್ತು ಈ ಒಂದು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಇವತ್ತು ನಾವು ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಪೊಲ್ಯೂಷನ್, ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಅನೇಕ ರೂಪದ ಮಾಲಿನ್ಯಗಳನ್ನು ನೋಡ್ತಾ ಇದ್ದೀವಿ. ಮನುಷ್ಯನ ಜೀವನ ದುಸ್ತರ ಆಗಿದೆ. ಶುದ್ಧ ಗಾಳಿ ಸಿಗ್ತಾ ಇಲ್ಲ, ಶುದ್ಧ ನೀರು ಸಿಗ್ತಾ ಇಲ್ಲ, ಶುದ್ಧ ಆಹಾರ ಸಿಗ್ತಾ ಇಲ್ಲ. ಎಲ್ಲದರಲ್ಲಿಯೂ ಅಶುದ್ಧತೆ ಅನ್ನುವಂಥದ್ದು ಇವತ್ತು ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನಾಗ್ಬೋದು? ಕರಾಳ ದಿನಗಳನ್ನು ನಾವು ಎದುರಿಸಬೇಕಾಗ್ತದೆ. ಮೊನ್ನೆ ನಾವು ಕೋವಿಡಲ್ಲಿ ನೋಡಿದ್ದೀವಿ, ಎಲ್ಲರಿಗೂ ಅನೇಕ ಜನರಿಗೆ ಆಕ್ಸಿಜನ್ ಕೊರತೆಯನ್ನು ನೋಡಿದ್ದೀವಿ. ಹಾಗೆ ಇದೇ ರೀತಿ ಕರಾಳ ದಿನಗಳು ಮುಂದೆ ಬರೋದು ಅಂತಂದರೆ ಯಾವ ರೀತಿ ಈ ಕುಡಿಯೋ ನೀರನ್ನು ನಮ್ಮ ಜೊತೆಗೆ ತಗೊಂಡು ಹೋಗ್ತೀವಿ. ಕುಡಿಯೋ ನೀರು ಮೊದಲು ಎಲ್ಲರೂ ತೊಗೊಂಡು ಹೋಗ್ತಿದ್ರೆ ಅಂದರೆ ಕುಡಿಯೋ ನೀರನ್ನು ಇವತ್ತು ಎಲ್ಲರ ಬ್ಯಾಗೊಳಗೆ ಒಂದು ನೀರಿನ ಬಾಟ್ಲು ಇದ್ದೇ ಇರ್ತದೆ. ಮೊದಲು ಎಲ್ಲೋ ದೂರ ಹೋಗ್ಬೇಕಾದ್ರೆ, ಹೊಲಕ್ಕೆ ಹೋಗ್ಬೇಕಾದ್ರೆ ತತ್ರಾಣಿಗೆ ಅಂತ ಯಾರೋ ಒಬ್ಬರು ತೊಗೊಂಡು ಹೋಗ್ತಿದ್ರು. ಆದರೆ ಇವತ್ತು ಎಲ್ಲರೂ ನೀರು ತೊಗೊಂಡೋಗುವಂಥ ಪರಿಸ್ಥಿತಿ ಬಂದದ್ದು. ಅದೇ ರೀತಿ ಒಂದಿನ ಪರಿಸ್ಥಿತಿ ಇಂಥದ್ದು ಬರ್ಬೋದು. ಈ ಆಕ್ಸಿಜನ್ ಸಿಲಿಂಡರ್ಗಳನ್ನು ಎಲ್ಲರೂ ಹಾಕ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಈ ಭೂಮಿ ಮೇಲೆ ಬರ್ತದೆ. ಯಾಕೆ ಅಂದರೆ ಇದೇ ರೀತಿ ನಾವು ಅಲಕ್ಷ್ಯ ಮಾಡಿಬಿಟ್ಟಿದ್ದೆ. ಆದರೆ
ಆದ್ದರಿಂದ ಈ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಈ ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ 1972ನೇ ಇಸ್ವಿಯಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಪ್ರಾರಂಭ ಆಯಿತು. ಇದಕ್ಕೆ ಪರಿಸರವನ್ನು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಯಾರು ಅಂದರೆ ನಾವೇ. ಯಾಕಂದರೆ ಇವತ್ತು ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಹಸಿರೇ ಉಸಿರು. ಎಷ್ಟು ನಾವು ಹಸಿರನ್ನು ರಕ್ಷಣೆ ಮಾಡ್ತೀವಿ, ಆ ಹಸಿರು ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಹಸಿರು ಏನು ಮಾಡ್ತದೆ ಅಂತಂದರೆ, ನಾವು ಬಿಟ್ಟಿರುವಂತಹ ಕೆಟ್ಟ ವಾಯುವನ್ನು ತಗೊಂಡು ತಾನು ನಮಗೆ ಶುದ್ಧ ವಾಯುವನ್ನು ಕೊಡ್ತದೆ. ನಾವು ಇವತ್ತು ಕೂತ್ಕೊಂಡಿದ್ದೀವಿ, ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಆಧಾರ ಆಸರೆ ಯಾವುದು ಅಂದರೆ ಈ ಹಸಿರು. ಈ ಹಸಿರು ಇಲ್ಲ ಅಂತಂದರೆ ನಮ್ಮ ಉಸಿರು ಇರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಉಸಿರನ್ನು ರಕ್ಷಣೆ ಮಾಡ್ಕೊಳ್ಬೇಕು ನಾವು ಅಂತಂದರೆ ಈ ಹಸಿರನ್ನು ನಾವು ರಕ್ಷಣೆ ಮಾಡುವಂಥದ್ದು ಅಗತ್ಯ ಇದೆ ಮತ್ತು ಅನಿವಾರ್ಯ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ ಈ ಭೂಮಿಯ ನಾಶ ಆಗ್ತಾ ಇದೆ, ಪ್ರಕೃತಿಯ ತತ್ವಗಳ ನಾಶ ಆಗ್ತಾ ಇದೆ. ಒಂದು ಕಡೆಗೆ ಕಾಡನ್ನು ಕಳೆದು ಸಿಮೆಂಟಿನ ನಗರಗಳ ತಯಾರಿ ಆಗ್ತಾ ಇದ್ದಾವೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಜನಸಂಖ್ಯೆ ಹೆಚ್ಚಳದಿಂದಲೂ ಕೂಡ ಈ ಒಂದು ಪ್ರಕೃತಿಯ ನಾಶ ಆಗ್ತಾ ಇದೆ. ಹಾಗೂ ರೋಡುಗಳು, ಹೊಸ ಹೊಸ ರೋಡುಗಳನ್ನು ಮಾಡೋದ್ರಿಂದ ಮೊದಲು ರೋಡುಗಳ ಎರಡೂ ಪಕ್ಕದಲ್ಲಿ ಮರಗಿಡಗಳನ್ನು ನೆಡ್ತಾ ಇದ್ರು, ದೊಡ್ಡ ದೊಡ್ಡ ಮರಗಳಿತ್ತು. ಇವತ್ತು ನಾವು ಇಲ್ಲೇ ವಿದ್ಯಾಗಿರಿ ರೋಡನ್ನು ನೋಡ್ತೀವಿ, ಎಷ್ಟು ದೊಡ್ಡ ದೊಡ್ಡ ಮರಗಳಿತ್ತು. ಆದರೆ ಅನಿವಾರ್ಯವಾಗಿ ಆ ರೋಡ್ ಮಾಡೋದಕ್ಕಾಗಿ ಆ ಮರಗಿಡಗಳನ್ನೆಲ್ಲವೂ ತೆಗೆದರು. ಅದಕ್ಕೆ ಒಂದು ನಿಯಮ ಇದೆ, ಒಂದು ಗಿಡವನ್ನು ಕಡಿದ್ರೆ 5 ಮರಗಳನ್ನು ನೆಡಬೇಕು ಅಂತ. ಆದರೆ ಇವತ್ತು ಕಡಿಯುವಂತಹ ಕಾರ್ಯ ಮುಂದುವರಿತಾ ಇದೆ. ಆ ಗಿಡಗಳನ್ನು ಎಷ್ಟು ನೆಡಬೇಕೋ ಅಷ್ಟು ನೆಡುವಂತಹ ಕಾರ್ಯ ಹಿಂದೆ ಆಗ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಸೃಷ್ಟಿಯನ್ನು, ಆಮೇಲೆ ಇನ್ನೊಂದು, ಈ ಭೂಮಿಯ ಮೇಲೆ ಗಣಿಗಾರಿಕೆಯಿಂದಲೂ ಕೂಡ ಎಷ್ಟೆಲ್ಲ ಭೂಮಿ ನಾಶ ಆಗ್ತಾ ಇದೆ, ಎಷ್ಟೆಲ್ಲ ಮರಗಿಡಗಳ ನಾಶ ಆಗ್ತಾ ಇದ್ದಾವೆ. ಇವತ್ತು ನಾವು ಉಸಿರಾಡಿಸಿ ಬಿಟ್ಟಿರುವಂತಹ ಒಂದು ಆಕ್ಸಿಜನ್ ಯಾವುದು, ಕಾರ್ಬನ್ ತಗೊಂಡು ಆಕ್ಸಿಜನ್ ಕೊಡುವಂತಹ ಈ ಒಂದು ಸಸ್ಯಗಳು ಅಥವಾ ಈ ಒಂದು ಸಂಪೂರ್ಣ ಇದೊಂದು ಖಜಾನೆನೇ ನಮಗೇನು ಇದೆಯೋ, ಅರಣ್ಯ ಇದೆ ಅಥವಾ ಈ ಸಸಿಗಳಿದ್ದಾವೆ, ಇವುಗಳನ್ನು ನಾವು ಎಷ್ಟು ರಕ್ಷಣೆ ಮಾಡ್ತೀವಿ, ಮಾಡಿದಷ್ಟು ನಾವು ಬದುಕೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ, ಮನೆಗೊಂದು ಮರ ಊರಿಗೊಂದು ವನ ಅಂತ. ಅದಕ್ಕೆ ನಾವು ಇವತ್ತಿನ ದಿನ ಈ ದೃಢ ಸಂಕಲ್ಪ ಮಾಡಬೇಕಾಗಿದೆ, ನಾವು ಮನೆಗೊಂದು ಮರವನ್ನು ನೆಡಲೇಬೇಕು. ಅದಕ್ಕೆ ಯಾರ್ದು ಬರ್ತಡೇ ಇರ್ತದೆ, ಅದಕ್ಕೆ ಒಬ್ಬರು ಮಾತೇ ಹೇಳ್ತಿದ್ರು, ಅವ್ರು ಸಾಧಾರಣ ಏನೂ ಕಲಿಯದೇ ಇರುವಂಥ ಅನಕ್ಷರಸ್ಥ ಮಾತೆ, ಅವ್ರು ಏನು ಹೇಳ್ತಿದ್ರು, ಇವತ್ತು ನಮ್ಮ ತಂದೆ ತೀರ್ಕೊಂಡಾಗ ಹಚ್ಚಿದ್ದು ಗಿಡ ರೀ, ನಮ್ಮ ತಾಯಿ ತೀರ್ಕೊಂಡಾಗ ಹಚ್ಚಿದ ಗಿಡ ಇದು ರೀ, ನಮ್ಮ ಅಣ್ಣ ತೀರ್ಕೊಂಡಾಗ ಹಚ್ಚಿದ ಗಿಡ ರೀ ಅಂತ. ಅಂದ್ರೆ ಅವ್ರು ನೆನಪಿಗಾಗಿ ಒಂದು ಸಸಿಯನ್ನು ಅವ್ರು ನೆಡ್ತಿದ್ರು ಅವ್ರ ಮನೆಗೆ ಹೋದಾಗ. ಆ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಹುಟ್ಟು ಹಬ್ಬ ಇದ್ದಾಗ, ಯಾವುದೇ ಒಂದು ವಿಶೇಷ ದಿನಗಳಂದು ನಾವು ಒಂದು ಸಸಿ ಅಂದರೆ ಆ ಸಸಿ ಏನಾಗ್ತದೆ, ನೆನಪಿನಲ್ಲಿ ಉಳಿತದೆ. ಹಾಗೂ ಅನೇಕ ರೂಪದಿಂದ ಈ ಭೂಮಿಯನ್ನು ನಾಶ ಮಾಡ್ತಾ ಇದ್ದೀವಿ. ಆ ನಾಶ ಆಗುವಂಥ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ. ಜೊತೆಗೆ ನಾವೊಂದು ಹಾಡನ್ನು ಕೇಳ್ತೀವಿ, ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ, ಹುಡಿಯ ಭಸ್ಮವು ಹುಡಿಯ ಪತ್ರಿಯು ಜಗವಿದೆಲ್ಲವೂ ಜಂಗಮ. ನಾವು ಯಾರಿಗೆ ಪರಮಾತ್ಮ, ಯಾರಿಗೆ ದೇವರು ಅಂತ ಹೇಳ್ತೀವಿ, ಈ ಸೃಷ್ಟಿಯನ್ನು ರಕ್ಷಣೆ ಮಾಡಿದಾಗ ಆ ಭಗವಂತ ನಮಗೆ ಕೊಟ್ಟಾನೆ, ಗಿಫ್ಟ್ ರೂಪದಲ್ಲಿ ಕೊಟ್ಟಾನೆ. ಹೇಳ್ತೀವಿ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಜೀವ ನಿಮ್ಮ ದಾನ, ದೇಹ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ಪುಣ್ಯಗಳೇ ನೆನಪೈ ರಾಮನಾಥ ಅಂತ ಶರಣರು ಹೇಳಿದರು. ಪರಮಾತ್ಮ ನಮಗೆ ದಾನದ ರೂಪದಲ್ಲಿ, ಗಿಫ್ಟ್ ರೂಪದಲ್ಲಿ ಪರಮಾತ್ಮ ನಮಗೆ ಕೊಟ್ಟಾನೆ. ಕೊಟ್ಟಿರುವುದನ್ನು ನಾವು ಉಪಯೋಗ ಮಾಡಿ ಅದನ್ನು ರಕ್ಷಣೆ ಮಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಲ್ಲ ಅಂತಂದರೆ ನಾವು ಕೃತಜ್ಞರಾಗ್ತೀವಿ. ಅದಕ್ಕೆ ಆ ಒಂದು ಅರಿವಿದೆ. ಆದರೆ ಎಲ್ಲೋ ನಾವು ದಾರಿಯನ್ನು ತಪ್ತಾ ಇದ್ದೀವಿ. ಆ ದಾರಿ ತಪ್ತಾ ಇದ್ದಾಗ ನಾವು ನಮ್ಮ ಜವಾಬ್ದಾರಿ ಏನು, ನಮ್ಮ ಹೊಣೆ ಏನು ಅನ್ನುವಂಥದ್ದನ್ನು ನಾವು ಮರಿತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ಕೇವಲ ಈ ಸ್ಥೂಲವಾದಂತಹ ಪ್ರಕೃತಿಯನ್ನಷ್ಟೇ ನೋಡ್ತಾ ಇದ್ದೀವಿ. ಒಂದು ಘೋಷವಾಕ್ಯ ಇದೆ, ಯಾವುದು ಅಂತಂದರೆ ಕ್ಲೀನ್ ದ ಲ್ಯಾಂಡ್ ಕ್ಲೀನ್ ದ ಮೈಂಡ್ ಗ್ರೀನ್ ದ ಲ್ಯಾಂಡ್ ಅಂತ. ನಮ್ಮ ಮನಸ್ಸು ಎಷ್ಟು ಸ್ವಚ್ಛ ಇರ್ತದೆಯೋ ಅಷ್ಟೇ ಭೂಮಿನೂ ಕೂಡ ಗ್ರೀನ್ ಆಗೋದಕ್ಕೆ ಸಾಧ್ಯ ಇದೆ. ಹಸಿರು ಅಂತಂದರೆ ಎಲ್ಲರಿಗೂ ಪ್ರೀತಿ ಇದೆ. ಈಗ
ಈಗೆಲ್ಲ ಹಸಿರು ಗಿಡಗಳನ್ನ ಇಟ್ಕೊಂಡಿವಿ, ನೋಡೋದಕ್ಕೆ ಎಷ್ಟು ಮನಸ್ಸು ತೃಪ್ತ ಅನಿಸ್ತದೆ, ನೆಮ್ಮದಿ ಅನಿಸ್ತದೆ. ಹಾಗೂ ನಾವು ಎಲ್ಲೋ ಕಾರ್ಯಕ್ರಮಗಳಿದ್ದಲ್ಲಿ ನೋಡ್ತೀವಿ, ಹಸಿರಿರುವಂತಹ ಹುಲ್ಲಿನ ಮ್ಯಾಟನ್ನ ಪ್ಲಾಸ್ಟಿಕ್ ಇದನ್ನು ಹಾಸಿರ್ತಾರೆ. ಅಲ್ಲಿನ ಸಹಿತ ತಿರುಗಾಡಿದ್ರೆ ಮನಸ್ಸು ಏನಾಗ್ತದೆ ರೀ? ಸಮಾಧಾನ ಅನಿಸ್ತದೆ, ನೆಮ್ಮದಿ ಅನಿಸ್ತದೆ, ತೃಪ್ತಿ ಅನಿಸ್ತದೆ. ಈಗ ಹಾಸ್ಪಿಟಲ್ಗಳಲ್ಲಿನೂ ಕೂಡ ಏನು ಮಾಡ್ತಾರೆ? ಹಸಿರು ಬಟ್ಟೆಯನ್ನೇ ಉಪಯೋಗ ಮಾಡ್ತಾರೆ. ಅಂದರೆ ಹಸಿರು ಅಂತಂದ್ರೆ ನಮ್ಮ ಮನಸ್ಸಿಗೆ ಮುದ ಕೊಡುವಂಥದ್ದು. ಹಾಗೆ ಇದು ಬರೀ ಆರ್ಟಿಫಿಷಿಯಲ್ ಹಸಿರು ನೋಡಿದ್ರೆ ಎಷ್ಟು ಮುದ ಕೊಡ್ತದೆ. ನಾವು ನೋಡ್ರಿ ಮನೆಯೊಳಗಿರ್ತೀವಿ, ಅದನ್ನೇ ಹೊರಗಡೆ ಬಂದಾಗ ಮರಗಿಡಗಳನ್ನೆಲ್ಲ ನೋಡಿದಾಗ ಏನಾಗ್ತದೆ ರೀ? ಮನಸ್ಸು ಉಲ್ಲಾಸ ಆಗ್ತದೆ, ಉಮಂಗ ಉತ್ಸಾಹ ಬರ್ತದೆ. ಯಾಕಂದ್ರೆ ಇದು ಭೌತಿಕವಾಗಿಯೂ ನಮಗೆ ಮುದವನ್ನು ಕೊಡ್ತದೆ, ಮಾನಸಿಕವಾಗಿಯೂ ಮುದವನ್ನು ಕೊಡ್ತದೆ. ಹಾಗೆ ಮನಸ್ಸು ಕ್ಲೀನ್ ಇದ್ದಾಗ ಭೂಮಿ ಕ್ಲೀನ್ ಆಗೋದಕ್ಕೆ ಸಾಧ್ಯ ಇದೆ. ಹೀಗೆ ಮನಸ್ಸು ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾನೆ: ಪಾಸಿಟಿವ್, ನೆಗೆಟಿವ್, ವೇಸ್ಟ್ ಮತ್ತು ನೆಸೆಸರಿ. ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ ಮತ್ತು ಅವಶ್ಯಕ. ಈ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತಹ ವಿಚಾರಗಳ ಯಾವುದು ಅಂದ್ರೆ ನಕಾರಾತ್ಮಕ ಮತ್ತು ವ್ಯರ್ಥ. ಇವತ್ತಿನ ಜಗತ್ತಿನಲ್ಲಿ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರಗಳನ್ನ ಮಾಡಿ ಮಾಡಿ ಮನಸ್ಸು ಕಲುಷಿತ ಆಗಿದೆ. ಮನಸ್ಸು ಸಂಪೂರ್ಣ ಮಾಲಿನ್ಯ ಆಗಿಬಿಟ್ಟದೆ. ಆ ಮನಸ್ಸು ಮಾಲಿನ್ಯ ಆಗಿರುವಂಥದ್ದನ್ನ ನಾವು ಶುದ್ಧ ಮಾಡಬೇಕು ಅಂತಂದ್ರೆ ಮನಸ್ಸಿಗೆ ಶುದ್ಧ ವಿಚಾರಗಳ ಊಟವನ್ನ ಹಾಕಬೇಕಾಗಿದೆ. ಆ ಶುದ್ಧ ವಿಚಾರಗಳ ಊಟವನ್ನೇ ಸತ್ಸಂಗ ಅಂತ ಕರಿತೀವಿ. ಯಾವಾಗ ನಾವು ಇಡೀ ದಿನದಲ್ಲಿ ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಹಾಕ್ತೀವಿ, ಹೇಗೆ ಈ ದೇಹಕ್ಕೆ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಶಕ್ತಿಯುತವಾಗಿರುವಂತಹ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತೀವಿ. ಈ ಶರೀರ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಕ್ಸಸೈಸ್ ಮಾಡ್ತೀವಿ. ಈ ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಷ್ಟು ಮಾಡ್ತೀವಿ? ಹಾಗೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಇರಬೇಕು ಅಂತಂದ್ರೆ ಮನಸ್ಸಿಗೆ ಶ್ರೇಷ್ಠ ವಿಚಾರಗಳ ಊಟವನ್ನ ಹಾಕ್ತಾ ಇರಬೇಕು. ನಾವೇನ್ ತಿಳಿದುಕೊಂಡಿದ್ದೀವೋ, ಅನುಭವ ಮಾಡಿದ್ದೀವೋ ಆ ವಿಚಾರಗಳ ಚಿಂತನೆಯನ್ನು ಮಾಡಬೇಕು. ಹಾಗೂ ನಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸುವಂತಹ ವಿಧಿ, ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀವಿ. ಪ್ರತಿನಿತ್ಯವೂ ಪರಮಾತ್ಮನನ್ನ ನೆನಪು ಮಾಡಿದಾಗ ನಾವು ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೇವೆ. ಆಗ ನಮ್ಮ ಮನಸ್ಸು ಮಲಿನ ಆಗಿರುವಂಥದ್ದು ಶುದ್ಧ ಆಗ್ತದೆ. ಯಾವಾಗ ಮನಸ್ಸು ಶುದ್ಧ ಆಗ್ತದೆಯೋ ಆಗ ನಾವು ಈ ಸೃಷ್ಟಿಯನ್ನು ಶುದ್ಧ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳಲಾಗ್ತದೆ, ಮೊದಲು ಭೂಮಿಯನ್ನ ಯಾವ ರೀತಿ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದಕ್ಕಾಗಿ ಹಿಂದಿನ ಕಾಲದಲ್ಲಿ ದಿನಾ ಬೆಳಗಾಗಿ ಎದ್ರೆ ಹಾಡ ಹೇಳ್ತಿದ್ರು. ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆವಂತ, ಎಳ್ಳು ಜೀರಿಗೆ ಬೆಳೆವಂತ ಭೂತಾಯ್ನ ಎದ್ದೊಂದು ಗಳಿಗೆ ನೆನದೇನ. ತಾವೆಲ್ಲ ಹಾಡ್ತಿದ್ರಿ. ಬೆಳಗಾಗಿ ಫಸ್ಟ್ ಯಾರು ನೆನೆಬೇಕು ಅಂತಂದ್ರೆ ಭೂಮಿ ತಾಯಿ. ಯಾಕಂದ್ರೆ ಭೂಮಿ ತಾಯಿ ನಮ್ಮೆಲ್ಲರಿಗೂ ಆಶ್ರಯ ಕೊಟ್ಟಿರುವಂಥವಳು, ಅನ್ನ ಕೊಟ್ಟಿರುವಂಥವಳು, ಉಸಿರು ಕೊಟ್ಟಿರುವಂಥವಳು, ಗಾಳಿ ಕೊಟ್ಟಿರುವಂಥವಳು, 5 ತತ್ವಗಳನ್ನು ಕೊಟ್ಟಿರುವಂತಹ ಈ ತಾಯಿಯನ್ನ ನಾವು ಆ ತಾಯಿಯನ್ನು ಎಷ್ಟು ಪ್ರೀತಿಸ್ತೀವಿ ಹಾಗೆ ಈ ತಾಯಿಯನ್ನು ಪ್ರೀತಿಸ್ಬೇಕಾಗಿದೆ. ಅದಕ್ಕೆ ನಮಗೆ 3 ಜನ ತಾಯಿಯರು ಅಂತ. ಒಂದು ಈ ಜನ್ಮ ಕೊಟ್ಟಿರುವಂತಹ, ಈ ದೇಹಕ್ಕೆ ಜನ್ಮ ಕೊಟ್ಟಿರುವಂತಹ ತಾಯಿ. ಇನ್ನೊಂದು ನಮಗೆ ಶಿಕ್ಷಣವನ್ನು ಕೊಟ್ಟಿರುವಂತಹ ಶಾಲೆ ತಾಯಿ. ಇನ್ನೊಂದು ನಮಗೆ ಈ ಜೀವನವನ್ನ ಸಂಪೂರ್ಣವಾಗಿ ಜೀವನವನ್ನ ದಯಪಾಲಿಸಿರುವಂತಹ ಭೂಮಿ ತಾಯಿ. ಅದಕ್ಕೆ ಈ ತಾಯಿಯನ್ನ ನಾವು ರಕ್ಷಣೆ ಮಾಡಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನ ನಾವು ಇವತ್ತಿನ ದಿನ ಮಾಡಬೇಕಾಗಿದೆ. ಅದಕ್ಕೆ ನಾವು ಈ ಭೂಮಿಯನ್ನ ಉಳಿಸ್ಬೇಕು, ಬೆಳೆಸಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ಇವತ್ತಿನ ದಿನ ನಾವೆಲ್ಲರೂ ದೃಢ ಸಂಕಲ್ಪ ಮಾಡೋಣ. ಹಾಗೂ ತಾವು ಇಲ್ಲಿ ಸಸಿ ಕೊಟ್ರೆ ಮಾತ್ರ ಹಚ್ಚಬೇಕು ಅನ್ನುವಂಥದ್ದಲ್ಲ. ಈಗ ಏನಾದರೂ ತಮ್ಮ ಬರ್ತಡೇ ಮಾಡ್ಕೊಳ್ತೀರಿ, ಯಾವ್ದಾದ್ರು ವಿಶೇಷ ದಿನಗಳನ್ನು ಮಾಡ್ಕೊಳ್ತೀರಿ, ಅವತ್ತು ಬೇರೆಯವರಿಗೆ ಗಿಫ್ಟ್ ಕೊಡ್ತಿರ್ತೀರಿ, ಬಟ್ಟೆ ಕೊಡ್ತೀರಿ, ಪಾತ್ರೆ ಕೊಡ್ತೀರಿ, ಬೆಳ್ಳಿ ಬಂಗಾರ ಕೊಡ್ತೀರಿ, ಮತ್ತೇನಾದರೂ ಸಾಧನ ವಸ್ತು ಧನವನ್ನು ಕೊಡ್ತೀರಿ. ಆದರೆ ಆ ಎಲ್ಲದರ ಜೊತೆಗೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಸಿಗಳನ್ನ ದಾನ ಮಾಡಿದಾಗ, ಆ ಸಸಿಗಳನ್ನ ಬೆಳೆಸಿದಾಗ ನಾವು ನಿಜವಾದ ಆ ದಿನಗಳನ್ನ ಆಚರಣೆ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ಇವತ್ತಿನ ದಿನ ವಿಶ್ವ ಪರಿಸರ ದಿನದಂದು ಕೆಲವೊಂದು ಸಸಿಗಳನ್ನು ಮಾತ್ರ ತಂದಿದ್ದೀವಿ. ಹೋದ ವರ್ಷ ಪ್ರತಿಯೊಬ್ಬರಿಗೂ ಒಂದೊಂದು ಸಸಿಯನ್ನು ಕೊಟ್ಟಿದ್ದೀವಿ.
ಆದರೆ ಇವತ್ತಿನ ಸಸಿಗಳೇನಿದ್ದಾವೆ ಅಂದರೆ ದೊಡ್ಡ ದೊಡ್ಡ ಮರಗಳಾಗುವಂಥವು ಇದ್ದಾವೆ. ಆ ಮರಗಳನ್ನು ಹಚ್ಚುವಂತಹ ಸ್ಥಾನ ಇರುವಂಥವರು, ಅದನ್ನು ಹಚ್ಚಿ ಬೆಳೆಸುವಂಥವ್ರು ಯಾರಿದ್ದೀರಿ ಅವರಿಗೆ ಈ ಸಸಿಗಳನ್ನು ಕೊಡಲಾಗ್ತದೆ. ಅದಕ್ಕೆ ಇವತ್ತು ನಾವು ಇದೇ ದೃಢ ಸಂಕಲ್ಪ ಮಾಡೋಣ. ಆ ಸಸಿಯನ್ನು ಏನು ಹಚ್ಚುತ್ತೀವಿ ಅದನ್ನು ನಾವು ಹೇಗೆ ನೋಡಬೇಕು ಅಂದರೆ ನಮ್ಮ ಮಗು ಇದ್ದಂತೆ ನೋಡಬೇಕು, ಫ್ರೆಂಡ್ ಅಂತ ನೋಡಬೇಕು, ನನ್ನ ಸಾಥಿ ಅಂತ ನೋಡಬೇಕು. ಅದೇ ಪ್ರೀತಿಯನ್ನು ಇಟ್ಟಾಗ ಆ ಸಸಿಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಒಬ್ಬ ಮಾತೆಯ ಹೆಸರನ್ನು ಕೇಳ್ತೀವಿ, ಯಾರು ಸಾಲು ಮರದ ತಿಮ್ಮಕ್ಕ ಅಂತ. ಆಕೆಗೆ ಏನು ಬೇಕಾಗಿತ್ತು? ಆಕೆಗೆ ಮಕ್ಕಳು ಹೊಲ ಮನೆ ಏನಾದ್ರು ಗಳಿಕೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಆಕೆಗೆ ಆ ಒಂದು ಮರಗಳ ನೆಟ್ಟು ಬೆಳೆಸಬೇಕು ಅನ್ನುವಂಥ ಪ್ರೀತಿ ಇತ್ತು. ಎಲ್ಲರಿಗೂ ನೆರಳು ಕೊಡಬೇಕು, ಹೂ ಹಣ್ಣು ಕಾಯಿ ಕೊಡಬೇಕು ಅನ್ನುವಂಥ ಪ್ರೀತಿ ಇತ್ತು. ಕಷ್ಟಪಟ್ಟು ದೂರದಿಂದ ಹೊತ್ತು ತಂದು ನೀರು ಹಾಕಿ ಆ ಮರಗಳನ್ನು ಬೆಳೆಸಿದ್ರು. ಅದಕ್ಕೆ ನಾವು ನೆಟ್ಟು ಬೆಳೆದಿರುವಂತಹ ಮರಗಿಡಗಳ ಮೇಲೆ ನಮಗೆ ಬಹಳ ಪ್ರೀತಿ ಇರ್ತದೆ. ಈಗ ನೋಡ್ರಿ, ನಮ್ಮ ಮನೆ ಹಣ್ಣದರಿ ಅಂತ ತಗೊಂಡು ಬರ್ತೀವಿ, ನಮ್ಮ ಮನೆ ಹಣ್ಣದರಿ ಅಂತ ಪ್ರೀತಿಯಿಂದ ಕೊಡ್ತೀವಿ. ಆದರೆ ಅದು ನಮ್ಮ ಅಜ್ಜ ಮುತ್ತಜ್ಜ ಯಾರೋ ನೆಟ್ಟು ಬೆಳೆಸಿರುವಂಥ ಗಿಡದ ಹಣ್ಣುಗಳನ್ನು ಇವತ್ತು ನಾವು ಪ್ರೀತಿಯಿಂದ ನಮ್ಮದು ಮನೆಯದು ಅಂತ ತಿಂತೀವಿ. ಹಾಗೆ ನಾವೇನೇ ನೆಟ್ಟು ಬೆಳೆದಿರೋದಿತ್ತು ಅಂತಂದ್ರೆ ಏನಾಗ್ತದೆ ರೀ, ನಾವೇನೇ ಒಂದು ಕಾಯಿಪಲ್ಯ ಬೆಳೆದಿದ್ದೀವಿ ಅಂದರೆ ಇದು ನಾವೇ ಹಾಕಿ ಬೆಳೆದೀವಿ ಅಂದ್ರೆ ಅಷ್ಟು ಪ್ರೀತಿ ಆಗ್ತದೆ. ಯಾಕೆ ಅಂತಂದ್ರೆ ನಾನು ಮಾಡಿರೋದು ಅನ್ನೋದಕ್ಕೆ ಎಲ್ಲರಿಗೂ ಪ್ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಮನೆಯಲ್ಲಿ ಒಂದು ಕೈತೋಟ ಆದರೂ ಮಾಡ್ಬೋದು, ಹೂದೋಟ ಆದರೂ ಮಾಡ್ಬೋದು, ಹೊಲ ಮನೆ ಇರೋರು ಅಲ್ಲಿ ಮಾಡ್ಬೋದು, ಅಥವಾ ಶಾಲೆ ಕಾಲೇಜುಗಳು ಆಸ್ಪತ್ರೆಗಳು ಎಲ್ಲಿ ಸಾಧ್ಯ ಇದೆನೋ, ಅಥವಾ ಎಲ್ಲಿ ರೋಡುಗಳಿದೆ ನಮ್ಮ ಮನೆ ಮುಂದೆನೇ ಒಂದು ಮರವನ್ನು ಹಚ್ಚಿಕೊಳ್ಳೋಣ. ಈ ರೀತಿ ಅನೇಕ ರೂಪದಿಂದ, ಯಾವುದಾದ್ರೂ ರೂಪದಿಂದ ನಾವು ಒಂದಾದ್ರೂ ಸಸಿಯನ್ನ, ವರ್ಷಕ್ಕೆ ಒಂದಾದ್ರೂ ಸಸಿಯನ್ನ ನೆಟ್ಟು ಅದನ್ನು ನಾವು ಬೆಳೆಸ್ತಾ ಇದ್ದೀವಿ. ಹೆಚ್ಚು ನಾವು ಎಷ್ಟು ಬೆಳೆಸ್ತೀವಿ ಅಷ್ಟು ನಮಗೆ ಜೀವನಕ್ಕೆ ಆಸರೆ ಆಗ್ತದೆ, ಅನೇಕರ ಜೀವನಕ್ಕೆ ಆಸರೆ ಆಗ್ತದೆ. ಈ ಮಹತ್ವವನ್ನು ತಿಳಿದು, ಈ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಅದಕ್ಕೆ ಹೇಳಲಾಗ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ. ಎಲ್ಲರೂ ಇವತ್ತು ಒಂದು 100 ಜನ ಇದ್ದೀವಿ ಅಂತಂದ್ರೆ 100 ಸಸಿಗಳನ್ನು ಇವತ್ತು ಹಚ್ಚುತ್ತೀವಿ. ತಮ್ಮ ಮನೆಯೊಳಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಯಾರು ಸಂಬಂಧಿಕರಿದ್ದಾರೆ, ಅವರಿಗೂ ಕೂಡ ಒಂದು ಪ್ರೇರಣೆಯನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅವರನ್ನು ಸಹಿತ ಈ ಸಸಿಗಳನ್ನು ನೆಡ್ತಾರೆ. ಫಿಲಿಪೈನ್ಸ್ ಅನ್ನುವಂಥ ಒಂದು ದೇಶದಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ, ಸರ್ಕಾರದಿಂದನೇ ಆರ್ಡರ್ ಮಾಡಿದ್ದಾರೆ. ಯಾರು ಎಷ್ಟು ಸಸಿಗಳನ್ನ ನೆಟ್ಟು ಬೆಳೆಸ್ತಾರೋ ಅವರಿಗೆ ಪರೀಕ್ಷೆಯಲ್ಲಿ ಬಡ್ತಿ ಹೆಚ್ಚು, ಮಾರ್ಕ್ಸ್ ಹೆಚ್ಚು ಅಂತ. ಅವ್ರು ಸಸಿ ನೆಟ್ಟು ಬೆಳೆದಿಲ್ಲ ಅಂತಂದ್ರೆ ಅವ್ರು ನೋಡ್ತಾರಂತೆ, ನೆಟ್ಟು ಬೆಳೆದಿಲ್ಲ ಅಂತಂದ್ರೆ ಅವ್ರು ಫೇಲ್. ಹಾಗೆ ಆದಾಗ ಇವತ್ತು ಎಷ್ಟೋ ಲಕ್ಷಾನುಗಟ್ಟಲೆ ಸಸಿಗಳನ್ನು ವಿದ್ಯಾರ್ಥಿಗಳು ಹಚ್ಚಿ ಬೆಳೆಸಿದ್ದಾರೆ. ಆ ರೀತಿ ಇವತ್ತು ನಾವು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ, ಆ ಮಕ್ಕಳಿಗೆ ಆ ತಿಳುವಳಿಕೆಯನ್ನು ಕೊಟ್ಟಾಗ, ಆ ಒಂದು ಜಾಗೃತಿಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಿದಾಗ ಇವತ್ತಿನ ವಿದ್ಯಾರ್ಥಿಗಳೇ ಇರ್ಬೋದು, ಯುವಕರೇ ಇರ್ಬೋದು, ಉಪ್ಪಿನವರೇ ಇರ್ಬೋದು, ಯಾರು ಪ್ರೌಢರೇ ಇರ್ಬೋದು, ಯಾರೇ ಇರಲಿ ಎಲ್ಲರಿಗೂ ಈ ಒಂದು ಜಾಗೃತಿಯನ್ನು ಕೊಡುವುದಕ್ಕಾಗಿ ನಾವೆಲ್ಲರೂ ನಮ್ಮೆಲ್ಲರ ಸಹಯೋಗದ ಒಂದು ಬೆರಳನ್ನು ಕೊಡೋಣ. ಆಗ ಈ ಸೃಷ್ಟಿಯನ್ನ ಅಥವಾ ಈ ಒಂದು ಭೂಮಿ ಧರಿತ್ರಿಯನ್ನು ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮಲ್ಲಿ ಒಂದಲ್ಲ 1000 ಬಾರಿ 1,00,000 ಬಾರಿ ಕೇಳ್ಕೋತೇನೆ. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸೇವೆಯನ್ನು ಮಾಡೋಣ. ಆ ಉದ್ದೇಶದಿಂದ ಈಶ್ವರೀಯ ವಿಶ್ವವಿದ್ಯಾಲಯದ ಕೃಷಿ ವಿಂಗದಿಂದ ಎಲ್ಲ ಕಡೆಗೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಲ್ಲಿ ಈ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ನಿಮಿತ್ತವಾಗಿ ಇವತ್ತು ಬಾಗಲಕೋಟೆಯ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನದಾಗಿ ನಾನು ಡಿ.ವೈ. ಬಸಾಪುರಣ್ಣವರು ಅವರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಈ ಪರಿಸರ ದಿನಾಚರಣೆ ನಿಮಿತ್ತವಾಗಿ ತಮ್ಮ ವಿಚಾರಗಳನ್ನು ಎಲ್ಲರ ಎದುರುಗಡೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಾಗಲಕೋಟೆ ಬ್ರಹ್ಮಕುಮಾರೀಶ್ವರ ವಿದ್ಯಾಲಯದ ಮುಖ್ಯ ಸಂಚಾಲಕಿ ಸಹೋದರಿ ವಿಜಯನಾಗರವರೇ, ಈ ಶುಭ ಸಮಾರಂಭವನ್ನು ಸಸಿಗೆ ನೀರು ಬಿಡುವ ಮೂಲಕ ಉದ್ಘಾಟನೆ ಮಾಡಿದ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ನಮ್ಮ ಸ್ನೇಹಿತರಾದ ಶ್ರೀ ಎನ್ ಡಿ ವಿಜಯರವರೇ,
ವೇದಿಕೆ ಮೇಲೆ ಹಸಿನಾದೆಲ್ಲ ಸಹೋದರರೇ, ವೇದಿಕೆ ಮುಂದಿರುವೆಲ್ಲ ಸಹೋದರ ಸಹೋದರಿ, ಈ ಶಿವ ಪರಮಾತ್ಮ ಈ ವಿಶ್ವವನ್ನು ವಿಸ್ಮಯವಾಗಿ ನಮಗೆ ಎಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾನೆ. ಇದು ಮನುಷ್ಯರು ಮಾಡುವಂಥ ಕೆಲಸ ಅವು ಟೆಂಪರರಿ, ಶಾಶ್ವತ ಅಲ್ಲ. ಸೂರ್ಯ, ಚಂದ್ರ, ಭೂಮಿ, ಬೆಟ್ಟ, ಗುಡ್ಡ, ಅರಣ್ಯ, ಸಮುದ್ರ ಇವೆಲ್ಲ ಭಗವಂತ ಕೊಟ್ಟದ್ದು ಗಿಫ್ಟ್. ಅವೆಲ್ಲ ಪರ್ಮನೆಂಟ್, ಶಾಶ್ವತ. ಆದ್ರೆ ನಾವು ಆಧುನಿಕ ಈಗ ಬದಲಾವಣೆ ಆದಂಗೆಲ್ಲ ಹೊಸ ಹೊಸ ಇಂಡಸ್ಟ್ರಿ ಬಂದು ಬೇರೆ ಬೇರೆ ಪ್ರಗತಿ ಸಾಧಿಸಿದಂಗೆಲ್ಲ ಇದು ನಾವು ಮಾಡ್ಕೊಳ್ತೀವಿ. ಪ್ರಕೃತಿ ಮೇಲೆ ನಾವು ಚೆಲ್ಲಾಟ ಆಡೋಕೆ ಪ್ರಾರಂಭ ಮಾಡಿದ್ವಿ. ಹೀಗಾಗಿ ವಿಶ್ವದ ತಾಪಮಾನ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲ ರಾಷ್ಟ್ರಗಳ ವಿಶ್ವಸಂಸ್ಥೆಯ ಮುಖಾಂತರ ಒಂದು ನಿರ್ಣಯ ಮಾಡಿ 1973ರಲ್ಲಿ ಪ್ರತಿ ವರ್ಷನೂ ವಿಶ್ವ ಪರಿಸರ ದಿನಾಚರಣೆ ಮಾಡಬೇಕಂತ ಒಂದು ನಿರ್ಣಯ ಮಾಡಿದಾಗಿಂದ ಇಲ್ಲಿವರೆಗೂ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರಾಷ್ಟ್ರಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದೀವಿ. ಅದೇನಾಗಿದೆ ಅಂದ್ರೆ ಪ್ರತಿ ವರ್ಷ ಅವತ್ತಿನ ಮಟ್ಟಕ್ಕೆ ಭಾಷಣ ಮಾಡೋದು, ಅವತ್ತೇನೋ ಒಂದಿಷ್ಟು ಸಸಿ ಹಚ್ಚೋದು, ಅರಣ್ಯ ಇಲಾಖೆ ಜವಾಬ್ದಾರಿ ವಹಿಸಿರ್ತಾರೆ. ಅವರೆಲ್ಲೇ ಕೋರ್ಟು ಕಚೇರಿ ಸಾರ್ವಜನಿಕ ಸ್ಥಳದಲ್ಲಿ ಬಂದು ಸಸಿ ಹಚ್ಚಿ ಹೋಗ್ತಾರೆ, ಮುಗಿತದ ಅಲ್ಲಿ. ಮುಂದೆ ಬೆಳೆಸೋದು ಅವರು ಬರೋಂಗಿಲ್ಲ, ಅಲ್ಲಿ ಇದ್ದ ಆವರಣದಲ್ಲಿ ಇದ್ದವರು ಯಾರು ಮಾಡಲ್ಲ. ಹೀಗಾಗಿ ಪ್ರತಿ ವರ್ಷ ಕೋರ್ಟ್ ನ್ಯಾಯಾಧೀಶನಾದಾಗ ಮಾಡ್ತಿದ್ವಿ. ಪ್ರತಿ ವರ್ಷ ಅರಣ್ಯ ಇಲಾಖೆ ಬಂದು ನಮ್ಮ ನ್ಯಾಯಾಂಗದ ಸಂಘದಾಗ ಮಾಡ್ತಾ ಇದ್ರು. ಆ ಸಸಿ ಹಚ್ಚೋದ್ರಿಂದ ಮತ್ತು ಪ್ರತಿ ವರ್ಷ ಅದ ಜಗದಾಗ ಮತ್ತು ಸಸಿ ಹಚ್ಚೋ ಸಂದರ್ಭ ಬರ್ತಾ ಇತ್ತು. ಅದಕ್ಕೆ ವಿಶೇಷ ಕಾಳಜಿ ಮಾಡ್ತಾ ಇರಲಿಲ್ಲ. ಈಗ ಸಾಹೇಬ್ ಹೇಳಿದ್ರು, ಪ್ರತಿಯೊಬ್ಬರು ಎಲ್ಲೇ ಹೋದ್ರು ನಾವ ಜನರ ಮಾಡ್ತಾ ಇರೋದು. ಅದ್ರ ಪರಿಣಾಮ ಪ್ರಕೃತಿ ನಮ್ಗೆ ಎಷ್ಟೊಂದು ಆರೋಗ್ಯ ಕೊಡ್ತೈತಿ, ದೇಹ ಕೊಡ್ತೈತಿ, ಆರೋಗ್ಯ ಕೊಡ್ತೈತಿ ಅನ್ನೋ ಬಗ್ಗೆ ಗಮನ ಕೊಡಂಗಿಲ್ಲ. ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಸೇರ್ತಾವೆ. ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಗೌರ್ಮೆಂಟ್ ಆದೇಶ ಮಾಡಿದ್ರು ಮತ್ತು ಇನ್ನೂ ಅದು ಕಡಿಮೆ ಆಗ್ತಾ ಇರಲ್ಲ. ಎಲ್ಲಿ ಬೇಕಾದ್ರೆ ಬಾಟ್ಲಿ ಹೋಗಿರ್ತಾರ, ಎಲ್ಲಿ ರಸ್ತೆದಾಗ ಬಸ್ನ ಹೋಗ್ತಿರ್ತಾರ, ಖಾಲಿ ಆದ ತಕ್ಷಣ ಅಲ್ಲೇ ಹೋಗ್ಯಾರು, ಟ್ರೈನ್ ಹೋಗ್ತಾರೆ ಅಲ್ಲೇ ಸೈಡ್ ಹೋಗ್ಯೋದು. ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ರೂ ಪ್ರಕೃತಿ ಅವನ್ನೆಲ್ಲ ಪ್ಲಾಸ್ಟಿಕ್ಗಳನ್ನು ಸಮುದ್ರಕ್ಕೆ ಒಯ್ಯೋದು, ಸಮುದ್ರ ಹೋಗಿ ತಲುಪಿಸೋದು ಎಲ್ಲ ಮಾಡ್ತಾ ಇದೆ. ಅದು ನಮ್ಮಲ್ಲಿ ಜಾಗೃತಿ ಆಗ್ಬೋದು. ಸುಮ್ಮನೆ ನಾವು ಎರಡನೇ ಇಲಾಖೆ ಜವಾಬ್ದಾರಿ ವಹಿಸಿರಂತ ಅವ್ರ ಮೇಲೆ ಅಷ್ಟ ನಾವು ಆಗಲ್ಲ. ಇಂಥ ಏನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸೇವೆ ಮಾಡ್ತಾ ಇದ್ದೀನಿ. ತಮ್ಮ 21 ಅಂಗಗಳ ವಿಂಗಗಳ ಮುಖಾಂತರ ಎಷ್ಟೊಂದು ಕೆಲಸ ಮಾಡ್ತಾ ಇದೆ. ಕಡಿಮೆಗೆ ಅನಿಸಿದೆ ಇದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನ್ ಮಾಡೋದು, ಕೋರ್ಸ್ ಕೊಡೋದು, ಜ್ಞಾನ ಕೊಡೋದು ಅಷ್ಟ ಅಂತ. ಹಾಗೇನಿಲ್ಲ, ಎಲ್ಲ ಏನು ಸರ್ಕಾರದಾಗ ಏನು ಬೇರೆ ಬೇರೆ ಇಲಾಖೆ ಅದಾವಲ್ಲ, ಅಲ್ಲಿ ಎಷ್ಟು ಮಿನಿಸ್ಟ್ರು ಒಂದೊಂದು ಖಾತೆಗೆ ಎಷ್ಟೆಷ್ಟು ಕೋಟಿ ಬಜೆಟ್ನಾಗ ಇಟ್ಟಿರ್ತಾರ. ಇಲ್ಲಿ ಏನಿಲ್ಲ, ವಾಲಂಟ್ರಾಗಿ ಮೌಂಟ್ ಆಬೂಲಿಂದ ಒಂದೊಂದು ಊರಿನಿಂದ ಒಂದು ಸಂದೇಶ ಕೊಡ್ತಾರೆ. ಎಲ್ಲ ಕೇಂದ್ರದಲ್ಲಿ ನೀವು ಪರಿಸರ ವಿಶ್ವ ದಿನಾಚರಣೆ ಆಚರಣೆ ಮಾಡ್ರಂತ. ಆಯ್ತು, ಅದನ್ನ ಇದ್ರ ಮಾಡ್ಕಂದ್ರ ಯಾವುದೇ ದುಡ್ಡು ಕಲೆಕ್ಟ್ ಮಾಡ್ತಾನೆ ಇದು ನಾವು ವಾಲಂಟ್ರಾಗಿ ಜನರಿಗೆ ತಲುಪಿಸೋ ವ್ಯವಸ್ಥೆ ಈ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಸರ್ಕಾರ ಮಾಡೋದಕ್ಕಿಂತ ಈಗ ಅಂಗ ಸಂಘ ಅನೇಕ ಅದಾವು. ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಸ್ಥೆ ಸರ್ಕಾರದ ಯಾವುದೇ ಅನುದಾನ ಪಡೆಯೋದಿಲ್ಲ. ಆದ್ರೆ ಎಷ್ಟೊಂದು ಸಂಸ್ಥೆ ಮಾಡ್ತಾ ಇದ್ದೇವೆ. NGO ಅಂತ ಮೊಬೈಲ್ ಸಂಘ ಮಾಡಿರ್ತಾರ, ಸರ್ಕಾರದ ಅನುದಾನ ಪಡಿತಾರ. ಅದು ಸಮರ್ಪಕವಾಗಿ ಅದನ್ನ ಯಾವ ಉದ್ದೇಶಕ್ಕೆ ಸಂಘ ಮಾಡಿರ್ತಾರ ಅದನ್ನ ತಲುಪಿಸಂಗಿಲ್ಲ. ಕೇವಲ ಪೇಪರ್ನೇ ಮಾತ್ರ ತೋರಿಸೋದು, ಫೋಟೋ ಹಾಕೋದು, ಸರ್ಕಾರದ ಅನುದಾನ ಪಡೆಯೋದು. ಹೀಗಾಗಿಂದ ಆಯ್ತು, ಯಾವಾಗ ಬಿಟ್ಬಿಡೋಣ. ನಾವು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಪರಮಾತ್ಮ ನಮ್ಗೆ ತಿಳುವಳಿಕೆ ಕೊಡ್ತಾನ, ದಿನ ನಮ್ಗೆ ನಾಲೆಜ್ ಕೊಡ್ತಾ ಇದ್ದಾನ. ಮುರಳಿ ಪರಮಾತ್ಮ ವಾಕ್ಯ ಮುಖಾಂತರ ಪ್ರತಿಯೊಬ್ಬರಿಗೆ ನಮ್ಮ ತಿಂತಾ ಇದ್ದಾನ. ಅದು ನಾವು ಜ್ಞಾನ ಪಡೆದಂತ ನಾವು ಬರೆ ಮಾಡ್ತೋರ್ಸೋದು ಬೇಡ. ನಾವು ಸಮಾಜಕ್ಕೆ ಏನ್ ಕೊಟ್ಟೇವಿ, ಸಮಾಜ ನಮಗೆ ಏನ್ ಕೊಟ್ಟೈತೆ ಅನ್ನೋ ಪ್ರಶ್ನೆ ಮಾಡಕ್ಕಿಂತ ನಾವು ಅಲ್ಪ ಕಾಲಕ್ಕೆ ನಾವೇನು ಒಬ್ಬೊಬ್ಬರ ಹೋಗಿ ಅರಣ್ಯ ಸ್ಥಾಪನೆ ಮಾಡೋದು, ಗಿಡ ಸ್ಥಾಪನೆ ಅಲ್ಲ, ಒಂದೊಂದು ಮನೆಗೆ ಒಂದೊಂದು ಅಕ್ಕರು ಬಹಳ ಸುದೀರ್ಘವಾಗಿ ಹೇಳಿದ್ರು. ಎಲ್ಲರಿಗಿಂತ ಈ ಮಾನಸಿಕವಾಗಿ ನಾವು ಸ್ವಚ್ಛತೆ ಇದ್ದಾಗ ಪರಿಸರ ನೋಡಿ, ಈಗ ಸೆಂಟ್ರಲ್ಲಿ ಬಂದ್ರು ಎಷ್ಟೋ ಮನಸ್ಸಿಗೆ ಶಾಂತಿ ಸಿಗ್ತೈತಿ. ಇದ ನಾವು ಬಿಟ್ಟು ಹೊರಗಡೆ ಹೋದ ತಕ್ಷಣ ಎಷ್ಟು ನಮ್ಗೆ ಪರಿಣಾಮ ಆಗ್ತೈತೆ ನಾವು ಸ್ವತಃ ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಇಲ್ಲಿ ಎಲ್ಲ ಅಕ್ಕಂದಿರು ಅಣ್ಣಂದಿರು ಇವತ್ತ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಇವತ್ತಿಗಷ್ಟೇ ಸೀಮಿತ ಆಗಬಾರ್ದು. ಪ್ರತಿ ವರ್ಷ ಪ್ರತಿ ದಿನನೂ ತಾವನ್ನು ಮಾಡ್ತಾರೆ ಅಂತ ಆಶಿಸಿ ಅಕ್ಕರು
ಇಲ್ಲಿ ಆಹ್ವಾನಿಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟು ಅತ್ಯಂತ ತಮ್ಮಲ್ಲಿ ವಂದಿಸಿ ನಾನು ಮಾತು ಮುಗಿಸ್ತೇನೆ.